ಏನ್ ಮಾಡ್ತಾರೋ ಏನೋ. ಛೇ, ಮನೇಲೆಲ್ಲ ಹುಡ್ಕಿ 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 ನನಗೂ ಸಾಕಾಗಿದೆ. ಏನ್ ಕತೆನೋ ಏನ್ ಜನನೋ ನಮ್ಮ ಮನೇಲಿ ಇರೋರು. ಅತ್ತೆ, ಇವ್ರಿಗಂತೂ ಕಿವಿ ಕೇಳ್ಸೋದಿಲ್ಲ. ಹೆಂಗಾದ್ರೂ ಪಡ್ಕೊ ನೀನು ಅಂತ ಇರ್ತಾರೆ. ಏನಮ್ಮ ಹರ್ಚ್ಕೋತಾ ಇದ್ದೀಯ ನೀನು? ನೀನು ತಣ್ಣಗಾಗ್ಲಿ ಅನ್ಬಿಟ್ಟು ಸರ್ಬತ್ ಮಾಡ್ತಾ ಇದ್ದೀನಿ. ಮನೇಲಿ ಒಂದ್ ಜೊತೆ ಓಲೆ ಇಟ್ಟಿದೆ. ನನ್ ರೂಮ್ಗೆ ಯಾರು ಬರ್ತಾರೆ? ನೀವು ಬಂದ್ ಎತ್ಕೊಂಡಿದ್ದೀರಾ ಇಲ್ಲ ನಿಮ್ ಮಗಳೇನಾರ ಬಂದ್ ಎತ್ಕೊಂಡಿದ್ದಾಳ? ಕರೆಕ್ಟ್ ಆಗಿ ಹೇಳ್ಬೇಕು ನನಗೆ. ಇವಳ ನಡುವೆ ನಾನೇ ಕೆತ್ಕೊಳ್ಳಿ? ಅಯ್ಯೋ ದೇವ್ರೆ, ಇವಳು ರೂಮ್ ನಾವು ಕಾಲ್ನ ಇಡಲ್ಲ ನಾನು. ನೀನು ನನ್ನ ಬಗ್ಗೆ ಬೇಕಾದ್ರೂ ಮಾತಾಡು, ನನ್ನ ಮಗಳ ಬಗ್ಗೆ ಮಾತಾಡಿದ್ರೆ ಸೊರೋಗಲ್ಲ. ಇಲ್ಲ ನಿಮ್ ಮಗಳ ಎತ್ಕೊಂಡಿದಾರ ಅಂತ ನಾನ್ ಕೇಳಿದ್ದು. ಅಲ್ಗಿಲ್ ಉದ್ರಿಸ್ತೀನಿ ಅಂತ ಏನೇನೋ ಮಾತಾಡ್ತಾ ಇದ್ದೀರಾ. ನಿಮ್ ಮಗಳಿಗೆ ಫೋನ್ ಮಾಡಿ ಕೇಳ್ತೀನಿ. ಬರ್ತಾ ಇರ್ತಾಳಲ್ಲ, ನಾನು ಇಲ್ದೇ ಇರೋ ಟೈಮಲ್ಲಿ ಮೂರ್ ದಿವ್ಸಕ್ಕೂ ಬಂದು 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 ಒಯ್ತಾಳಲ್ಲ, ಅವಳೇ ಏನೋ ಮಾಡಿರ್ತಾಳೆ. ನೀನೆಲ್ಲ ಮುಚ್ಚಾಕ್ತೀಯತ್ತೆ ನೀನು. ಏನ್ ಮಾಡ್ತಿದ್ಯಾ? ಇನ್ನ ಯೋಗಕ್ಷೇಮ ವಿಚಾರ್ಸಕ್ ನನ್ ಫೋನ್ ಮಾಡಿಲ್ಲ. ನನ್ ಮನೆಗ್ ಬರ್ತಿರ್ತೀಯಲ್ಲ ಮೂರ್ ದಿವ್ಸಕ್ಕೂ ನನ್ ಮನೇಲಿ ಒಂದ್ ಜೊತೆ ಓಲೆ ಕಾಣ್ತಿಲ್ಲ. ಓಲೆ ಏನಾದ್ರೂ ಎತ್ಕೊಂಡಿದ್ಯಾ ಅಂತ ಕೇಳಕ್ಕೆ ಅಂತ ಫೋನ್ ಮಾಡಿದ್ದೀನಿ. ಅದ್ಕೆ ಯಾಕತ್ಗೆ ಹಿಂಗೆ ಬೈತಾನೆ ಇರ್ತೀರಾ ಫೋನ್ ಮಾಡಿ? ನಾನ್ ಬಂದು 6 ತಿಂಗ್ಳಾಯ್ತಲ್ಲ ಅದ್ಕೆ. ನಾನು ಇಲ್ದೇ ಇರೋ ಟೈಮಲ್ಲಿ ನಿಮ್ಮಮ್ಮ ಕಳ್ಳಿ ತರ ನಿನ್ನನ್ನು ಕರ್ಸ್ಕೊಂಡು ನಿನ್ಗೆ ಏನ್ ಬೇಕು ಎಲ್ಲ ಕೊಟ್ಟಿ ಕಳ್ಸೋದು ನನ್ಗೇನ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿದೀರಾ? ಅಮ್ಮ ಮಗಳು ಏನ್ ನಾಟಕ ಮಾಡ್ತೀರಲ್ಲ, ಇದೇ ಫಸ್ಟ್ ಅಂಡ್ ಲಾಸ್ಟು. ನನ್ನ ಮನೆ ವಸ್ತುನು ಕೂಡ ತುಳಿಯಂಗಿಲ್ಲ ನೀನು. ಬಂದು ಬಂದು ನನ್ನ ಮನೇಲಿ ಏನಾರು ಒಂದ್ ಕಳ್ತನ ಮಾಡ್ಕೊಂಡೇ ಹೋಗ್ತೀಯ ನೀನು. ನಿನಗ್ ಸಮಾಧಾನನೇ ಇರಲ್ಲ ಅನ್ಸುತ್ತೆ. ಥೂ, ನಿಮ್ದು ಒಂದ್ ಜನ್ಮನ. ಇಡೇ ಫೋನು. ಇನ್ನೊಂದ್ಸರಿ ಹಂಗಿಂದೀಯ ಆ ಮಾತ್ನ? ಹೌದು, ಇದು ನನ್ ಮನೆನೆ. ನಾನಿರೋವರೆಗೂ ನನ್ ಮನೆನೆ ಇದು. ನಿನ್ ಮಗಳನ್ನ ಮದುವೆ ಮಾಡ್ಕೊಟ್ಮೇಲೆ ಈ ಮನೆಗೂ ನಿನ್ ಮಗಳಿಗೂ ಸಂಬಂಧ ಇಲ್ಲ. ನೋಡೆ, ನಾನಿರೋ ತನಕ ಅವಳು ಬರ್ತಾಳೆ, ಅದ್ ಕೇಳೋ ಅಧಿಕಾರ ನಿನ್ಗಿಲ್ಲ. ಹೌದಾ? ದರಿದ್ರದವು ಮದ್ವೆ ಮಾಡ್ಕೊಟ್ರು ಇನ್ನು ಅಪ್ಪನ ಮನೆ ವ್ಯಾಮೋಹನೇ ಹೋಗಿಲ್ಲ ದರಿದ್ರದವಕ್ಕೆ. ಇನ್ನು ಏನೇನು ಮುಂಡ ಮುರ್ಚ್ಬೇಕೋ ಗೊತ್ತಿಲ್ಲ. ಛೇ, ಎಂತ ಸೊಸೆ ಅಪ್ಪ ಇವಳು, ಎಂತ ಸೊಸೆಯಾಗಿ ಬಂದ್ಲು ನನ್ಗೆ, ದರಿದ್ರದವಳು. ಮಗಳೇ, ಬೇಜಾರು ಮಾಡ್ಕೋಬೇಡ ಕಣಮ್ಮ, ಅವಳು ಅಂದ್ಲು ಅಂತ. ನಾನು ಇರೋ ತನಕ ನೀನು ಬಾ, ನಾ ಸತ್ಮೇಲೆ ನೀನು ಬರಬೇಡ ನೀನು. ಅದಕ್ಕೆ ಹತ್ರ ಯಾವುದೇ ರೀತಿ ಜಗಳ ಮಾಡಬೇಡಮ್ಮ, ಇಲ್ಲಾಂದ್ರೆ ಅವರು ಭಾಗ ಕೊಡು ಅಂತ ಕೇಳ್ತಾರೆ. ಸುಮ್ಮನೆ ನಮ್ಮ ಮಾನ ಮರ್ಯಾದೆಲ್ಲ ಆಚೆ ಹೋಗುತ್ತೆ. ಬೇಡಮ್ಮ ಪ್ಲೀಸ್, ನನಗೋಸ್ಕರ ನೀನು ಅಡ್ಜಸ್ಟ್ ಮಾಡ್ಕೊಮ್ಮ. ಅದು ನನ್ನ ಮೇಲೆ ಬಂದ್ಬಿಡುತ್ತಮ್ಮ, ಮಗಳು ಹೇಳ್ಕೊಟ್ರು ಅಂತಾರೆ. ಅದಕ್ಕೆ ತುಂಬಾ ಒಳ್ಳೆಯವಳಮ್ಮ, ಆದ್ರೆ ಒಂದೊಂದು ಟೈಮ್ ಹಂಗೆ ಆಡ್ತಾಳಷ್ಟೇ. ನೀನು ಬೇಜಾರು ಮಾಡ್ಕೋಬೇಡ ಅಮ್ಮ. ನಮ್ಮ ಅತ್ತೆ ಬಂದರು, ಇಡ್ತೀನಿ ಫೋನು. ಆಯ್ತಮ್ಮ.